CNG ತೊಗೊಳ್ಳೋದು ನಿಜವಾಗ್ಲೂ ಲಾಭ ಇದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಪ್ರೂಫ್ ಕೂಡ ಅಟ್ಯಾಚ್ ಮಾಡಿರ್ತೀನಿ ಅವ್ರಿಂದ ಏನು ಮೋಸ ಹೋಗಿರೋವಂಥದ್ದು. ಸೊ ಹಂಗಾಗಿ ಮೋಸ ಸತ್ಯ ಸುಳ್ಳು ಅನ್ನೋದಕ್ಕಿಂತ ಈ ವಿಡಿಯೋ ನಿಮಗೆ ಕಾಷನ್, ಒಂದು ಎಚ್ಚರಿಕೆ ಆಗಿರೋದು ನನ್ನ ಉದ್ದೇಶ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗೋದು ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ನಿಮ್ಗೇನಾದರೂ ಅದರ ಆಗಿದೆ ಅಂತ ಹೇಳಿದ್ರೆ. ಹಂಗೆ ಈ ಒಂದು ಚಾನಲ್ನಲ್ಲಿ ಓನರ್ಶಿಪ್ ರಿವ್ಯೂ ಮತ್ತು ನಿಮ್ಮ ಹತ್ರ ಇರುವಂಥ ವೆಹಿಕಲ್ಸ್ನ ಸೇಲ್ ಮಾಡೋದು ಕೂಡ ಇದೊಂದು ಪ್ಲ್ಯಾಟ್ಫಾರ್ಮ್, ಇದನ್ನು ಕೂಡ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ದೆಹಲಿನಲ್ಲಿ ಮೊದಲನಾಗಿ CNG ಅನ್ನೋ ವೆಹಿಕಲ್ಗಳು ಸ್ಮಾಲ್ ಆಗಿರಲಿ, ಸಡನ್ ಆಗಿರಲಿ ಅಥವಾ ನಾರ್ಮಲ್ ಕ್ರಾಸ್ ಓವರ್ ಆಗಿರಲಿ ತೊಗೋಬೋದು ಅಂದರೆ ಖಂಡಿತ ಕೂಡ ತೊಗೋಬೋದು. ಆ್ಯಕ್ಚುಲಿ ಗುಡ್ ಚಾಯ್ಸ್ ಅಂತಲೇ ಹೇಳಬಹುದು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಕಂಪ್ನಿ ಫಿಟೆಡ್ ಅನ್ನೋದಕ್ಕಿಂತನೂ ಅಲ್ಲಿ ನಿಮಗೆ ಲೋಕಲ್ ಫಿಟೆಡೇ ಜಾಸ್ತಿ ಇರುತ್ತೆ. ಮತ್ತು ಕಂಪ್ನಿ ಫಿಟೆಡ್ ಅಂತ ಹೇಳಿ ಲೋಕಲ್ ಫಿಟೆಡ್ಗೆ ಟ್ಯಾಂಪ್ರಿಂಗ್ ಮಾಡ್ತಾರೆ. ಅಂದರೆ ಅದು ಇದೆ ಅದೇ ಅಂತ ಹೇಳಿ ಡೂಪ್ಲಿಕೇಟ್ ಟ್ಯಾಂಪ್ರಿಂಗ್ ಮಾಡಿ ಮಾರುವಂಥದ್ದು ಜಾಸ್ತಿ ನಡೆದೋಗಿದೆ. ಸೊ ಇದರಲ್ಲಿ ಡೀಲರ್ ಪಾತ್ರ ಅನ್ನೋದಕ್ಕಿಂತ ಡೀಲರ್ಗೆ ಕೊಡ್ತಾರೆ, ಅಂದರೆ ಎಕ್ಸಿಸ್ಟಿಂಗ್ ಓನರ್ ಯಾರಿರ್ತಾರೋ ಅವ್ರದ್ದು ಪಾತ್ರ ಇಲ್ಲಿ ಜಾಸ್ತಿ ಮೇಯ್ನ್ ಆಗುತ್ತೆ. ಯಾಕಂದರೆ ಇಲ್ಲಿ ನಾನು ಡೀಲರ್ನ ಜಾಸ್ತಿ ಎಳಿಯೋಕ್ಕಾಗಲ್ಲ. ಯಾಕಂದರೆ ಕಂಪ್ನಿ ಫಿಟೆಡ್ ಆಗಿದ್ದರೆ ಇವ್ರಿಗೆ ಪಾತ್ರ ಬರುತ್ತೆ. ಬಿಕಾಸ್ ಅದು ಕಂಪ್ನಿ ಫಿಟೆಡ್ ಆಗಿದ್ರೆ ಅದು ಫುಲ್ ಗಾಡಿಗೆ ಸಂಬಂಧಪಟ್ಟಿದ್ದು ಆಥರೈಸ್ ಡೀಲರು ಅಥವಾ ಆಥರೈಸ್ ಬ್ರ್ಯಾಂಡ್, ಆ ಕಾರ್ದು ಬ್ರ್ಯಾಂಡ್ ಯಾರಾಗಿರ್ತಾರೋ ಅವರು ಅದಕ್ಕೆ ನೇರ ಹೊಣೆ ಆಗಿರ್ತಾರೆ. ಬಟ್ ಇಲ್ಲಿ ಲೋಕಲ್ ಫಿಟ್ಮೆಂಟ್ ಮಾಡಿಸಿದಾಗ ಅದು ಇವ್ರದ್ದು ಪಾತ್ರ ಬರೋದಿಲ್ಲ. ಸೊ ಹಂಗಾಗಿ ಎಕ್ಸಿಸ್ಟಿಂಗ್ ಓನರು ಇದು ಕಂಪ್ನಿ ಫಿಟೆಡ್ ಅಂತ ಹೇಳಿನೇ ಇದು ಮಾಡಿದ್ದು, ಪ್ರಮೋಟ್ ಮಾಡಿದ್ದು, ಒರಿಜಿನಲ್ ಬ್ಯಾಡ್ಜಿಂಗ್ ಎಲ್ಲ ಮಾಡಿರುವಂಥದ್ದು. ಬಟ್ ಅದನ್ನು ನೀವು ಅಲ್ಲಿ ಸೇಲ್ ಮಾಡಿದಾಗ, ನಾರ್ಮಲಾಗಿ ಸೇಲ್ ಮಾಡಿದಾಗ ಅಲ್ಲಿಗೆ ಅದು ಓಕೆ, ನೋ ಪ್ರಾಬ್ಲಮ್, ನಾಟ್ ಎನ್ ಇಶ್ಯೂ. ಬಟ್ ಅದನ್ನೇ ನೀವು ಅಲ್ಲಿ ಕರ್ನಾಟಕಕ್ಕೆ ತಂದಾಗ ಅಥವಾ ಸೌತ್ ಇಂಡಿಯಾಗೆ ತಂದಾಗ, ಸೊ ಇಲ್ಲಿ ನೀವು ಅದನ್ನು ತಂದಾಗ ಅದು ಮೇ ಬಿ ನಿಮಗೆ ಕಂಪ್ನಿ ಫಿಟೆಡ್ ಅಲ್ಲದೆ ಇರೋದ್ರಿಂದ ಸಮಸ್ಯೆಗಳು ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಬಂದಾಗ ಅದರದ್ದು ಕಿಟ್ ಆಗಿರಲಿ ಅಥವಾ ಪೈಪ್ಸ್ ಲೈನ್ಸ್ಗಳಾಗಿರಲಿ ತುಂಬ ಇಶ್ಯೂಸ್ಗಳಾಗುವಂಥ ಚಾನ್ಸಸ್ಗಳು ತುಂಬ ನಾನು ನೋಡಿದ್ದೀನಿ. ಸೊ ಹಂಗಾಗಿ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟು ಮೇಯ್ನು ಅಲ್ಲಿ ಒರಿಜಿನಲ್ ಸರ್ಟಿಫೈಡ್ ಆಗಿರುವಂಥ CNG ಹತ್ರ ಅಂದರೆ ಆಥರೈಸ್ ಆಗಿರಬೇಕು, ಅದು ಗೌರ್ಮೆಂಟ್ಗೆ ಅಟ್ಯಾಚ್ ಆಗಿರಬೇಕು, ಅದು ಸರ್ಟಿಫಿಕೇಷನ್ ಇದ್ದರೆ ಮಾತ್ರ ನೀವು ಅದು ತೊಗೊಳ್ಳಿ. ಆ ಸರ್ಟಿಫಿಕೇಷನ್ಸ್ ಕೂಡ ನಾವು ಒರಿಜಿನಲ್ ಡೂಪ್ಲಿಕೇಟನ್ನು ಚೆಕ್ ಮಾಡಿ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಮೂರನೇದು ಬಂದು ಇಲ್ಲಿ ಟೆಸ್ಟ್ ಮಾಡ್ತಾರೆ, ಅದು ಹೈಡ್ರೋ ಟೆಸ್ಟ್ ಅಂತ ಬರುತ್ತದು. ಅದರಲ್ಲಿ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನೀವು ಅದೆಲ್ಲ ತೆಗೆಸಿ ಮತ್ತೆ ಹೊಸ್ದಾಕ್ಬೇಕಾಗತ್ತೆ, ಮತ್ತು ಅದಕ್ಕೊಂದು 20-30 ಸಾವಿರ ಮತ್ತೆ ಎಗರೋಗುತ್ತೆ. ಸೊ ಪ್ರಾಬ್ಲಮ್ ನಿಮ್ಗೆ ಅಲ್ಲಿ ದುಡ್ಡಿನ ವಿಷಯದಲ್ಲಿ ನಿಮಗೆ ಹೊಡ್ತಾ ಬೀಳೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಈ ಮೂರು ಸಿನಾರಿಯೋನ ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮ್ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ CNG ಆ್ಯಕ್ಚುಲಿ ನಿಮಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಬೆಟರ್ ಆಪ್ಷನ್ಸ್ ಇರುತ್ತೆ. ಬಟ್ ನೀವು ಯಾವುದೇ ಕಾರಣಕ್ಕೂ ಕೂಡ ಲೋಕಲ್ ಫಿಟ್ಮೆಂಟ್ಗಳು ಯಾವುದೇ ಆಗಿರಲಿ ಅದನ್ನು ಮಾತ್ರ ಮುಟ್ಟಕ್ಕೆ ಹೋಗಬೇಡಿ. ಸೊ ಅವ್ರು ಏನೇ ಹೇಳಲಿ, 1000 ಹೇಳಲಿ, ಬಟ್ ನೀವು ಅದನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಿದೆ, ಕರೆಕ್ಟಾಗಿ ನೀವು ಅದನ್ನ ಅರ್ಥ ಮಾಡ್ಕೊಳ್ದೆ ನೀವು ಸುಮ್ಮನೆ ಕಮ್ಮಿ ಸಿಗುತ್ತೆ ಅಂತ ಹೇಳಿ ತರಕ್ಕೆ ಹೋಗಬೇಡಿ. ಓಕೆನಾ? ಸೊ ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ಇದರಲ್ಲೇನು ದೊಡ್ಡದು ವಿಷಯ ಏನೂ ಇಲ್ಲ. ಸೊ ಡೀಲ್ ಈಸ್ ಗುಡ್, ಬಟ್ ಆಥರೈಸ್ ಅಲ್ಲೇ ಇದ್ದರೆ ಆ್ಯಕ್ಚುಲಿ ಪ್ರಾಬ್ಲಮ್, ರೈಟ್? ಅಷ್ಟೇ. ಸರ್ಟಿಫಿಕೇಷನ್ಸ್ ಇರಬೇಕು ಪ್ರತಿಯೊಂದು ಕೂಡ, ಅದು ಲೀಗಲಿ ಸರ್ಟಿಫಿಕೇಟ್ ಆಗಿರಬೇಕು. ಆಥರೈಸ್ ಕಡೆಯಿಂದನೂ ಕೂಡ ಅದು ಸರ್ಟಿಫೈಡ್ ಆಗಿರಬೇಕು, ಗೌರ್ಮೆಂಟ್ ಕಡೆಯಿಂದ ಸರ್ಟಿಫೈಡ್ ಆಗಿರಬೇಕು, ಅದಕ್ಕೆ ವ್ಯಾಲಿಡಿಟಿನೂ ಇರಬೇಕು, ಇನ್ಕ್ಲೂಡಿಂಗ್ ವಾರಂಟಿ ಆಲ್ ಓವರ್ ಇಂಡಿಯಾ ಸರ್ವಿಸ್ ಕೂಡ ಅವೈಲೇಬಿಲಿಟಿ ಇರಬೇಕು. ಇಷ್ಟು ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನೀವು ತೊಗೋಬಹುದು, ನಾಟ್ ಎನ್ ಇಶ್ಯೂ. ಇಷ್ಟು ಗುಡ್ ಡೀಲ್. ಈಗ ಎಲ್ಲಿ ಮೋಸ ಆಗಿರೋದು? ಸೊ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಸೊ ವೀರ್ಜಿ ಬಗ್ಗೆ ಹೇಳಿದ್ದೆ. ಆ ವೀರ್ಜಿ ಯಾಕೆ ಅವನ ಹೆಸರು ಹೇಳಲೇಬೇಕು ಅಂದರೆ ತುಂಬ ಜನ ನಮ್ಮ ಕರ್ನಾಟಕದವರು ಒಂದು ವಿಡಿಯೋ ನೋಡೇ ವಿತೌಟ್ ಗಾಡಿನ ಮುಟ್ಟಿದ ಟಚ್ ಮಾಡೋದು ನೋಡ್ದೂ ಕೂಡ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ತರಿಸ್ಕೊಳ್ತಿದ್ದಾರೆ. ಸೊ ಹಾಗಾಗಿ ನಿಜವಾಗ್ಲೂ ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿರುವಂಥವ್ರು ಜಾಸ್ತಿ ಹೋಗ್ತಿದ್ದಾರೆ. ನನಗೆ ಇವತ್ತು ಫೋನ್ ಮಾಡಿ ಒಬ್ಬ ವಿಚಾರಿಸಿದ್ದು ಕೂಡ ಅದೇ ವ್ಯಕ್ತಿನೇ. ಸೊ ಹಂಗಾಗಿ ದಯವಿಟ್ಟು ನೀವು ಯಾರಾದರೂ ಹೋಗೋಕ್ಕಿಂತ ಮುಂಚೆ ಗಾಡಿನ ನೋಡಿದೆ, ಇನ್ಸ್ಪೆಕ್ಷನ್ ಮಾಡಿದೆ. ಅಕಸ್ಮಾತ್ ನಿಮ್ಗೆ ಓಕೆ ಆಗಲ್ಲ, ಇಟ್ಸ್ ಓಕೆ, ನನಗೂ ಅರ್ಥ ಆಗುತ್ತೆ. ಅಟ್ಲೀಸ್ಟ್ ನೀವು ಇಲ್ಲಿದ್ದುಕೊಂಡೇ ಕೂಡ ನೀವು ಅಲ್ಲಿ ಬುಕ್ ಮಾಡಬಹುದು. ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡೆ ಕೂಡ ನೀವು ಗೋ ಮೆಕ್ಯಾನಿಕ್ ಇದೆ, ಮತ್ತು ಲೋಕಲ್ ಸಾಕಷ್ಟಿದೆ, ನೀವು ಹುಡುಕ್ತಿಂದ ಸಾಕಷ್ಟಿದೆ. ನಾನು ಅದಕ್ಕೊಂದು ವೀಡಿಯೋ ಮಾಡ್ತೀನಿ ಪರ್ಟಿಕ್ಯುಲರಾಗಿ ಇನ್ಸ್ಪೆಕ್ಷನ್ಗೆ ಏನೇನು ಮಾಡಬಹುದು, ನಿಮಗೆ ಪಾಸಿಬಿಲಿಟೀಸ್ ಇದೆ ಅಂತ. ಸೊ ಹಂಗೆ ನೀವು ಇಲ್ಲಿಂದ ಮಾಡಿಕೊಂಡು ಅಟ್ಲೀಸ್ಟ್ ನೀವು ಒಂದು ಜನರಲ್ ಒಪಿನಿಯನ್ ಬೇರೆ ಕಡೆಯಿಂದ ಒಂದು ಕಡೆ ಅಥವಾ 2 ಸಲ ಟೆಸ್ಟ್ ಮಾಡಿಸಿ. ಈಗ ನೀವು ಇಲ್ಲಿಂದ ಅಲ್ಲಿ ಹೋಗಿ ಬರೋದಕ್ಕೆ ಹೆಚ್ಚಿಗೆ 30 ಸಾವಿರ ಬೇಕಾಗುತ್ತೆ. ಅಟ್ಲೀಸ್ಟ್ ನೀವು ಒಂದು 2-3 ಸಾವಿರ ಖರ್ಚು ಮಾಡಿದ್ರೆ ನಿಮ್ಮೊಂದು ಈ 2-3 ಥರ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅವಕಾಶ ಕೊಟ್ಟರೆ ಮಾತ್ರ ಅಲ್ಲಿ ಗಾಡಿ ತೊಗೊಳ್ಳೋಕ್ಕೆ ಹೋಗ್ಬೇಡಿ, ಸಿಂಪಲ್ ಲಾಜಿಕ್. ಸೊ ಇವ್ರು ನೋಡಿದಷ್ಟು ವೀಡಿಯೋ ಕಾಲ್ ಮಾಡಿ ತರ್ಸ್ಕೊಳ್ಳೋದು ಜಾಸ್ತಿ ಆಗ್ತಿದೆ. ಇವ್ರಿಗೆ ಅದು ಏನು ಜ್ಞಾನ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆಗತ್ತೆ ಹೇಳೋದು ಕೆಟ್ಟ ಗಾಡಿ ಕೊಡ್ತಿದ್ದಾನೆ ಅಂತಲೇ ನಾನು ಹೇಳ್ತಿಲ್ಲ. ಬಟ್ ಯಾವತ್ತೂ ಕೂಡ ನೀವು ಸೆಕೆಂಡ್ಸ್ ತೊಗೊಳ್ಬೇಕಾದ್ರೆ ಒಂದಲ್ಲ 10 ಸಲ 100 ಸಲ ಯೋಚನೆ ಮಾಡಬೇಕು. ಅಂಥದ್ರಲ್ಲಿ ಜಸ್ಟ್ ಒಂದು ವೀಡಿಯೋ ಕಾಲ್ ಮುಖಾಂತರ ನೀವು ಒಂದು ಅಲ್ಲಿಂದ ಇಲ್ಲಿಗೆ ಅದು ಹೆಂಗೆ ತರಿಸ್ಕೊಳ್ತಿದ್ದೀರಾ,
ಅವನು ಯೂಟ್ಯೂಬಲ್ಲಿ ವೀಡಿಯೋ ಮಾಡಾಕ್ತಾನೆ, ನೀವು ಇಲ್ಲಿಂದ ನೋಡ್ಬಿಟ್ಟು ತರಿಸ್ಕೊಳ್ತಿದ್ದೀರಾ, ಅಡ್ವಾನ್ಸ್ ಆಗಿರೋ ದುಡ್ಡು ಹಾಕಿದ್ರೆ ಎಲ್ಲನೂ ಹಾಕಿರೋದು ಎಲ್ಲನೂ ಸರಿ. ಬಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲದ್ರೆ ಏನು ಮಾಡ್ತೀರ ಅವಾಗ? ಈಗ ನನಗೆ ಸಿಕ್ಕಿರೋಂಥ ಕ್ಲೈಂಟ್ ನನಗೆ ಸಿಕ್ಕಿರೋದಲ್ಲ ಅದು, ಆ್ಯಕ್ಚುಲಿ ಅವರ ಡೀಲ್ ಮಾಡಿ ಈ ಥರ ಮೋಸ ಹೋಗಿದ್ದಕ್ಕೆ ನನಗೆ ಫೋನ್ ಮಾಡಿರೋದು. ಸೊ ಹಂಗಾಗಿ ಅವ್ರು ನನಗೆಲ್ಲ ಪ್ರೂಫ್ ಎಲ್ಲ ಕಳಿಸಿದ್ರು, ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ಆ ಥರ ಒಂದು ಸಿಸ್ಟಮ್ ಬಗ್ಗೆ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಇದರಲ್ಲಿ ಮಿಸ್ಟೇಕು ಅವ್ರದ್ದು ಎಷ್ಟು ಇದೆಯೋ ಇವ್ರದ್ದು ಅಷ್ಟೇ ಇದೆ, 50-50 ಮಿಸ್ಟೇಕ್ಸ್ ಇದೆ. ಸೊ ಹಂಗಾಗಿ ನನ್ನ ಇದು ಸಂಪೂರ್ಣನೂ ಕೂಡ ಯೂಸ್ಡ್ ಕಾರ್ ಸೆಲ್ಲರ್ ಯಾರಿದಾರ ವೀರ್ಜಿ ಆಗಿರಬಹುದು ಅಥವಾ ಅದೇನು ಗುರುಗಾವಲ್ಲ ಇದಾನೋ ಅವನ ಬಗ್ಗೆ ನಾನು ಹಂಗೆ ಹೇಳೋಕ್ಕಾಗಲ್ಲ. ಅಲ್ಲಿ 100% ತಪ್ಪು ಒಂದಿಲ್ಲ, ನಮ್ಮದು ಇದೆ ಅಲ್ವಾ. ನಾವು ಹೋಗದೆ ನೋಡ್ದೇ ಸರ್ಟಿಫೈಡ್ ಮಾಡ್ದೇ ನಮ್ಮ ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ತಂದಿದ್ದು ನಮ್ಮ ತಪ್ಪನ್ನ ಇಟ್ಕೊಂಡು ನಾವು ಇನ್ನೊಬ್ಬರನ್ನ ಬಯೋದಕ್ಕಾಗಲ್ಲ. ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ಪ್ರಾಬ್ಲಮ್ ಆಗೋಗಿದೆ. ಸೊ ಅದನ್ನು ಏನೇನು ಮಾಡೋಕ್ಕಾಗಲ್ಲ. ಸೊ ಈಗ ಅಲ್ಲಿ ಆ ವಿಡಿಯೋದಲ್ಲಿ ಅವನ್ನ ಹೇಳಿರೋ ಪ್ರಕಾರ ಮತ್ತು ಅವ್ನು ನಾನು ಕಳಿಸಿರೋ ಸಾಕ್ಷಿ ಪ್ರಕಾರ ಏನು ಹೇಳಿದ್ದೇನೆ ಅಂತ ಹೇಳಿದ್ರೆ, ಯಾವುದೋ ಲೋಕಲ್ ನೆಲ್ಸನ್ ಕಂಪ್ನಿದು CNG ಫಿಟ್ಮೆಂಟ್ ಮಾಡಿ ಅದಕ್ಕೆ ಲೀಗಲ್ ಸರ್ಟಿಫಿಕೇಷನ್ ಮಾಡಿ ಡೂಪ್ಲಿಕೇಟ್ ಬ್ಯಾಡ್ಜಿಂಗ್ ಮಾಡಿ ಕಳಿಸಿರುವಂಥದ್ದು. ಅದು ಇಲ್ಲಿಗೆ ತಂದ ಮೇಲೆ ಗಾಡಿ ಚೆನ್ನಾಗಿದೆ, ಬೇರೆ ಎಲ್ಲ ಓಕೆ. ಅದನ್ನು ಬಿಟ್ಟು ಬೇರೆ ಉಳಿದೆಲ್ಲ ಟೈರ್ ಆಗಿರಲಿ, ಇಂಜಿನ್ ಆಗಿರಲಿ, ಬೇರೆ ಎಲ್ಲನೂ ಕೂಡ ಇಟ್ಸ್ ಗುಡ್. ಬಟ್ CNG ಫಿಟ್ಮೆಂಟಲ್ಲಿ ಅವ್ನಿಗೆ ಆಗಿರುವಂತಹ ಮೋಸ ಅದು. ಅವನು ಸರ್ಟಿಫಿಕೇಷನ್ ಆಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ನಾನು ಕೂಡ ಅವ್ರು ಮಾಡಿರೋ ವೀಡಿಯೋನು ನಾನು ನೋಡಿದ್ದೀನಿ. ಬಟ್ ಅದರಲ್ಲಿ ಅವನೆಲ್ಲೂ ಕಂಪ್ನಿ ಫಿಟೆಡ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ CNG ಫಿಟೆಡ್ ಅಂತ ಇದೆ. ಬಟ್ ನೀವು CNG ಫಿಟ್ಮೆಂಟ್ ತೊಗೊಂಡ್ಮೇಲೆ ಉದ್ದೇಶನೇ ನಿಮ್ಗೆ ಒಂದು ಮೈಲೇಜ್ ಸಿಗಲಿ, ಅದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿರಲಿ, ಯಾವುದೇ ರೀತಿ ಪ್ರಾಬ್ಲಮ್ ಬರದೇ ಇರಲಿ, ಸರ್ಟಿಫಿಕೇಷನ್ಸ್ಗೆ ಪ್ರಾಬ್ಲಮ್ ಆಗಬಾರ್ದು, ಮತ್ತು ಹೈಡ್ರಾ ಟೆಸ್ಟಲ್ಲಿ ಕೂಡ ಫೇಲ್ಯೂರ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ CNG ತಗೊಳ್ಳೋದು. ನೀವು ತೊಗೊಂಡ್ಮೇಲೆ ಅದು ಏನದು ಸಲ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ನೇನು ತೊಗೊಳ್ಳೋ ಉದ್ದೇಶನೇ ಇಲ್ವಲ್ಲ. ಸೊ ಅವ್ನು ಮಾರಬೇಕಾದ್ರೆ ಅವ್ನು ಮಿಸ್ಟೇಕ್ ಇಲ್ಲ. ಇಲ್ಲಿ ತೊಗೊಳ್ಬೇಕಾದ್ರೆ ಇವನ್ನೆಲ್ಲ ಸರ್ಟಿಫಿಕೇಷನ್ ಇದೆ ಅಂತ ಅವ್ರು ಹೇಳ್ತಾರೆ. ಅವ್ರು ಹೇಳ್ಬೋದು, ಸೇಲ್ ಮಾಡೋರು 1000 ಹೇಳ್ತಾರೆ. ನಾನೆಲ್ಲ ಬಿಡೋದಿಲ್ಲ ಅದೇ ಹೇಳಿದ್ದು. ಸೇಲ್ ಮಾಡೋರು ಅದೇ ಅಂತಲ್ಲ, ಇವ್ನು ಕಡಲೆ ಬೀಜ ತೊಗೊಳ್ತೀನಿ ಅಂದ್ರೂ ಫ್ರೆಶ್ ಅಂತಲೇ ಹೇಳ್ತಾನೆ, ಇಲ್ಲೇ ಪಕ್ಕದ ತೋಟದಲ್ಲೇ ಬೆಳೆದಿದ್ದು ಅಂತಲೇ ಹೇಳ್ತೀನಿ. ಅದು ಅವ್ರ ತಪ್ಪಲ್ಲ, ನನ್ನ ತಪ್ಪೂ ಆಗುತ್ತೆ. ಸೊ ಹಂಗಾಗಿ ಅವ್ರು ತಂದಮೇಲೆ ಇಲ್ಲಿ ಒಂದು ಸ್ವಲ್ಪ ದಿವಸ ಆದಮೇಲೆ ಅದು 2017ನೇ ಇಸ್ವಿ ಮಾಡಲು ಎಷ್ಟೋ ಹೇಳ್ದಾನು. ಬಟ್ ಗಾಡಿ ಓಕೆ, ಡೀಲಿಂಗ್ ಓಕೆ ಅಂತ ಹೇಳಿದ್ರು. ಅವರು ಓಕೆ ಮುಗ್ದೋಯ್ತು. ಬಟ್ ಅದಾದಮೇಲೆ ಹೈಡ್ರಾ ಟೆಸ್ಟ್ ಮಾಡ್ಬೇಕಾದ್ರೆ ಅದು ಫೈಲ್ ಆಗಿದೆ. ಮತ್ತೆ ಏನು ಮಾಡಿದ್ದಾರೆ ಅವರೆಲ್ಲ, ಇಲ್ಲ ಸರ್ ಇದು ಸಲ್ಲಲ್ಲ, ಇದರ ಸರ್ಟಿಫಿಕೇಷನ್ಸ್ ಇದೆಲ್ಲ ಡೂಪ್ಲಿಕೇಟ್ ಇದೆಲ್ಲ, ಇದು ಒರಿಜಿನಲ್ಲೇ ಅಲ್ಲ, ಯಾವುದೋ ಬೇರೆ ಏನೋ ಬೋರ್ಡ್ ಹಾಕ್ಬಿಟ್ಟು ಕೊಟ್ಬಿಟ್ಟು ನಮಗೆ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇದನ್ನೆಲ್ಲ ತೆಗೆಸಿ ಮತ್ತೆ 20,000 ಚಿಂದ ಜಾಸ್ತಿ ಖರ್ಚು ಮಾಡಿ ಮತ್ತೆ ಬೇರೆದೆಲ್ಲ ಹಾಕಿಸಿ ಆಮೇಲೆ ಅದು ಸರ್ಟಿಫಿಕೇಷನ್ನ ತೊಗೊಂಡಿದ್ದಂತೆ. ಸೊ ಹಿಂಗಾಗಿ ನಿಮ್ಗೆ ಅಲ್ಲೊಂದು 20,000 30,000 ಎಗರೋಗುತ್ತೆ. ಮತ್ತು ಟೈಮ್ ಹೊರಟೋಗುತ್ತೆ, ಮತ್ತು ಅದು ಹೋಪ್ಸ್ ಹೊರಟೋಗುತ್ತೆ, ಆಮೇಲೆ ಇದು ಟ್ರಸ್ಟ್ ಹೊರಟೋಗುತ್ತೆ. ಸೊ ಹಿಂಗೆಲ್ಲ ಆಗಿದೆ. ಸೊ ಇದಕ್ಕೆ ಪ್ರೂಫ್ ನಾನು ಲಾಸ್ಟಲ್ಲಿ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ಪ್ರಾಬ್ಲಿ ನನಗೆ ಅರ್ಥ ಆಗಿದ್ದು ಅವ್ರು ಹೇಳಿರೋ ಪ್ರಕಾರ ಮತ್ತು ಅವ್ರು ಕಳಿಸಿರೋಂಥ ಪ್ರೂಫ್ಗಳಲ್ಲಿ, ಎವಿಡೆನ್ಸ್ಗಳಲ್ಲಿ ಎದ್ದು ಕಾಣಿಸ್ತಿದೆ, ಇಬ್ಬರದು ತಪ್ಪು ಎದ್ದು ಕಾಣಿಸ್ತಿದೆ. ಸೊ ಹಂಗಾಗಿ ನಾನು ಇದು ಅವನ ತಪ್ಪು ಅಥವಾ ಇವ್ರ ತಪ್ಪು ಅಂತ ನಾನು ಹಂಗೆ ಖಂಡಿತ ಹೇಳೋಕ್ಕಾಗಲ್ಲ. ಫೈನಲಿ ಅಲ್ಟಿಮೇಟ್ಲಿ ನಾನು ಯಾರ್ಯಾರು ಅಲ್ಲಿಗೆ ಹೋಗಿ ಗಾಡಿ ತೊಗೋಬೇಕು ಅಂತ ನಿರ್ಧಾರ ಮಾಡಿದ್ರು ಅವ್ರು ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ, ಸಿಂಪಲ್, ನೀವು ಹೋಗಿ ತೊಗೊಂಬನ್ನಿ, ಸೂಪರ್ ಡೀಲ್ ಇದೆ ನಿಮಗೆ. ಕರ್ನಾಟಕಕ್ಕೂ ಅದಕ್ಕೂ ಅಜ್ಜಗಜಾಂತರ ಪ್ರೈಸ್ ಇದೆ, ಅದಂತೂ ಒಪ್ಕೊಳ್ಬೇಕಾದ ವಿಷಯ. ಯಾಕಂದ್ರೆ ನನಗೆ ಆ್ಯಕ್ಚುಲಿ ಸಫಾರಿ ನನ್ನ ಒಬ್ಬರು ಕ್ಲೈಂಟ್ ಕೇಳಿದ್ರು, ಸಫಾರಿ ಸ್ಟ್ರಾಂಗ್ ಕೇಳಿದ್ರು, ನನಗೆ ಫೇವ್ರೇಟ್ ವೆಹಿಕಲ್ ಅದು. ಅವರು ತರ್ಸ್ಕೊಂಡು ಕೊಡಿ ಅಂತ ಕೇಳಿದ್ರು. 2017ನೇ ಇಸ್ವಿ ವೆಹಿಕಲ್ಲು ಇಲ್ಲಿ ಕೇಳಿದಕ್ಕೆ 9.25 ಲಕ್ಷ ಹೇಳ್ತಿದ್ದಾನೆ. ಇಲ್ಲಿ ಆ್ಯಕ್ಚುಲಿ ಕಮ್ಮಿ ಸಿಗುತ್ತೆ, ಇಲ್ಲ ಅಷ್ಟೊಂದು ಸಿಗೋಲ್ಲ. ಅದು ಸಫಾರಿ ಸ್ಟ್ರಾಂಗ್ ಮಾಡೋದು ಎಕ್ಸಲೆಂಟ್ ಗಾಡಿ ಅದು. ಬಟ್ ಅಲ್ಲಿ ಅದು ಕೇವಲ 4.5 ಲಕ್ಷಕ್ಕೆ ಸಿಗುತ್ತೆ, ಇನ್ಕ್ಲೂಡಿಂಗ್ NOC. ಅಲ್ಲೋಗಿ ನೆಗೋಷಿಯೇಟ್ ಮಾಡಿದ್ರೆ ಇನ್ನೂ ಕಮ್ಮಿಗೂ ಸಿಗುತ್ತೆ. EX ಮಾಡೋದು ಸೂಪರಾಗಿದೆ ಗಾಡಿ, ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ಅದ್ರ ಹಿಂದಿ ಚಿತ್ರಣ ಗಾಡಿ ಅದು, ಅಂಥ ಗಾಡಿ. ಮತ್ತು ಈ ಸಫಾರಿನಲ್ಲಿ ಕೂಡ ಆ ಥರ ಗಾಡಿ ಇಲ್ಲ, ಅಂಥ ಗಾಡಿ ಸೂಪರ್. ನನಗೂ ಆ್ಯಕ್ಚುಲಿ ಫೇವ್ರೇಟ್ ಅದು. ಸೊ ಆ ಥರ ನಿಮಗೆ ಪ್ರೈಸ್ ಡಿಫ್ರೆಂಟ್. ಈಗ ಅಲ್ಲಿಂದ ತಂದು ಟ್ರಾನ್ಸ್ಪೋರ್ಟೇಷನು ಅದು ಇದೆಲ್ಲ ಹಾಕಿದ್ರು ಕೂಡ ಮ್ಯಾಕ್ಸಿಮಮ್ 6 ಲಕ್ಷ ರೂಪಾಯಿ ಅಂತಲೇ ಅಂದ್ಕೊಳ್ಳಪ್ಪ, ಅಷ್ಟಾಗೋದಿಲ್ಲ, 6 ಅಂತಲೇ ಅಂದ್ಕೊಳ್ಳಿ. 6 ಅಂದ್ಕೊಂಡ್ರೆ ನಿಮಗೆ ಹೆಚ್ಚು ಕಮ್ಮಿ 2 ಲಕ್ಷ ಡಿಫ್ರೆನ್ಸ್ ಬರ್ತದೆ, 2-2.25 ಲಕ್ಷದವರೆಗೂ ನಿಮಗೆ ಡಿಫ್ರೆನ್ಸ್ ಬರ್ತದೆ. ಅಷ್ಟು ದುಡ್ಡನ್ನು ನೀವು ಸೇವ್ ಮಾಡ್ಬೋದು ಅಲ್ಲಿ ಹೋಗಿ ತಂದರೆ. ಹಾಗಾಗಿ ಮಾತ್ರಕ್ಕೆ ಫೋಟೋಸಲ್ಲೆಲ್ಲ ಚೆನ್ನಾಗಿತ್ತು, ವೀಡಿಯೋಸ್ ಎಲ್ಲ ಚೆನ್ನಾಗಿತ್ತು, ಗಾಡಿ ಓಡ್ತಿದೆ ಮಾತ್ರಕ್ಕೆ ಗಾಡಿ ಅಮೇಝಿಂಗ್ ಕಂಡೀಷನ್ಸ್ ಅಂತ ಒಪ್ಕೊಳ್ಳೋದಕ್ಕೂ ಆಗಲ್ಲ. ಸೊ ನಾನು ನಿಮಗೆ ಸ್ಟ್ರಾಂಗ್ ರೆಕಮೆಂಡೇಷನ್ ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ನೀವೇ ಖುದ್ದು ಹೋಗಿ ಚೆನ್ನಾಗಿದ್ದು ಚೆಕ್ ಮಾಡಿ ಬರಬೇಕಾದ್ರೆ ಡ್ರೈವ್ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲ ನಿಮ್ಗೆ ಅದಾಗಲ್ಲ, ವರ್ಕೌಟ್ ಆಗಲ್ಲ ಅಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಹಾಕಿ, ದಟ್ಸ್ ಯುವರ್ ಕಾಲ್. ಬಟ್ ನಿಮ್ಗೆ ಹೋಗೋಕ್ಕೆ ಆಗಿಲ್ಲ, ಸೊ ನೀವೇನು ಮಾಡಬಹುದು, ಅಲ್ಲೇ ಲೋಕಲ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಫಸ್ಟ್ ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ವೀಡಿಯೋ ಎಲ್ಲ ಕಳಿಸಿ ಎಲ್ಲನೂ ಮಾಡಿಸಿ ನಿಮಗೆಲ್ಲ ಹಿಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತ ಹೇಳಿದ್ರೆ ಅವನಿರೋ ಜಾಗಕ್ಕೆ ಅವನೇ ಕೇಳಿ ಯಾವ ಟೈಮಿಗೆ ಫ್ರೀ ಇರ್ತಿಲ್ಲ ಕೇಳಿಕೊಂಡು ಅದೇ ಟೈಮ್ಗೆ ಅವ್ನ ಲೊಕೇಶನ್ ಎಲ್ಲ ತೊಗೊಂಡು ಗೋ ಮೆಕ್ಯಾನಿಕ್ನಲ್ಲಿ ಬುಕ್ ಮಾಡಿ, ಅಥವಾ ಬೇರೆ ಎಷ್ಟೊಂದು ಪ್ಲಾಟ್ಫಾರ್ಮ್ ಇದೆ, ಥರ್ಡ್ ಪಾರ್ಟಿದು ಎಷ್ಟೊಂದು ಪ್ಲಾಟ್ಫಾರ್ಮ್ ಇದೆ, ಇನ್ಕ್ಲೂಡಿಂಗ್ ಪೇಂಟ್ ಚೆಕ್ ಮಾಡ್ತಾರೆ. ನಾರ್ಮಲ್ ಮೆಕ್ಯಾನಿಕ್ಗೂ ಇವ್ರುಗಳಿಗೆ ಏನು ಸಂಬಂಧ ಅಂತ, ನಾರ್ಮಲ್ ಮೆಕ್ಯಾನಿಕ್ ನಾರ್ಮಲ್ ಸಸ್ಪೆನ್ಷನ್ ಚೆಕ್ ಮಾಡ್ತಾರೆ, ಇಂಜಿನ್ ಚೆಕ್ ಮಾಡ್ತಾರೆ, ಸೀಟಿಂಗ್ ಚೆಕ್ ಮಾಡ್ತಾರೆ, ಆಕ್ಸಿಡೆಂಟ್ ಆಗಿರೋ ಚೆಕ್ ಮಾಡ್ತಾರೆ. ಬಟ್ ಪ್ರತಿಯೊಂದು ಪೇಂಟ್ ಕೂಡ ಚೆಕ್ ಮಾಡೋಕ್ಕಾಗಲ್ಲ. ಪೇಂಟ್ ನಮಗೆ ಒರಿಜಿನಲ್ ಥರನೇ ಇರ್ತದೆ, ಬಟ್ ಪೇಂಟ್ ಕೂಡ ಚೆಕ್ ಮಾಡಬೇಕು. ಅದು 100 ಆಜು ಬಾಜು ತೋರಿಸ್ಬೇಕು. 150+ ತೋರಿಸಿದೆ ಅಂತ ಹೇಳಿದ್ರೆ, ಮಾರ್ಕಿಂಗಲ್ಲಿ ಓಡೋಮೀಟ್ರಲ್ಲಿ ತೋರಿಸಿದೆ ಅಂತ ಹೇಳಿದ್ರೆ ಅದು ನಿಮಗೆ ರೀಪೇಂಟ್ ಆಗಿದೆ ಅಂತ. ಹಿಂಗೆಲ್ಲ ಇರುತ್ತೆ, ಎಷ್ಟೊಂದು ಇರುತ್ತೆ. ಮತ್ತು AC
ಚೆಕ್ ಮಾಡಬೇಕು. ಅದ್ರ ಟೆಂಪ್ರೇಚರ್ ಏನಾಗ್ತಿದೆ, ಕಮ್ಮಿ ಆಗ್ತಿದೆ, ಜಾಸ್ತಿ ಆಗ್ತಿದೆ ಚೆಕ್ ಮಾಡಬೇಕು. ಮೀಟರ್ ಟ್ಯಾಂಪರಿಂಗ್ ಆಗಿದೆ, OBD ಸ್ಕ್ಯಾನ್ ಏನಾಗಿದೆ, ECU ಏನಾಗಿದೆ, ಇದನ್ನು ಚೆಕ್ ಮಾಡಬೇಕಂದ್ರೆ ನಮ್ಮ ಹತ್ರ ವೆಲ್ ಎಕ್ವಿಪ್ಮೆಂಟ್ ಇರಬೇಕು. ಆ ಥರದ್ದು ನಿಮಗೆ ಗೋ ಮೆಕ್ಯಾನಿಕ್ಕು ಮತ್ತು ಈ ಥರ ಕೆಲವು ಥರ್ಡ್ ಪಾರ್ಟಿಗಳಲ್ಲಿ ಅಫಿಷಿಯಲಾಗಿ ಅವ್ರ ಹತ್ರ ಇರುತ್ತೆ. ಚೆಕ್ ಮಾಡಿಬಿಟ್ಟು ಅವ್ರನ್ನ ಬಿಟ್ಟರೆ ಇನ್ನೂ ಒಳ್ಳೇದಷ್ಟೇ. ಅಲ್ಟಿಮೇಟ್ಲಿ ಇದೇನು ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ ಅಲ್ಲ. ನಾರ್ಮಲ್ ಮೆಕ್ಯಾನಿಕ್ ಆಲ್ಸೋ ಓಕೆ, ಬಟ್ ಇದು ನಿಮಗೆ ಲಾಸ್ಟ್ ಆಪ್ಷನಾಗಿ ಇಟ್ಕೊಳ್ಳಿ. ಯಾವತ್ತೂ ಕೂಡ ನೀವು ಹೋಗಿ ತೊಗೊಳ್ಳೋದೇ ಸ್ಯಾಟಿಸ್ಫ್ಯಾಕ್ಷನ್, ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಯಾವುದೂ ಇಲ್ಲ. ನಿಮ್ಗೆ ಯಾವ ಟೈಮ್ ಫ್ರೀ ಆಗುತ್ತೋ ಅದು ಹೋಗಿ, ಅಥವಾ ನಿಮ್ಗೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋರನ್ನ ಕಳಿಸಿ. ಅವ್ರು ನಿಮ್ಗೆ ಅಟ್ಲೀಸ್ಟ್ ನಿಮ್ಮಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲಿಲ್ಲ ಅಂದ್ರೂ ಕೂಡ ನಿಮ್ದ್ರಲ್ಲೊಂದು 80 to 95% ಅಷ್ಟಾದ್ರೂ ಕೂಡ ಇಷ್ಟ ಆಗುತ್ತೆ. ಯಾಕಂದರೆ ನಿಮಗಿದ್ದ ಜ್ಞಾನವಾಗಿರೋವಂಥವ್ರನ್ನ ಕಳಿಸಿದ್ರೆ ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಗದು ಇಷ್ಟ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲದ ಜಸ್ಟ್ ವೀಡಿಯೋ ಕಾಲು, ಅವ್ನು ಯಾರೋ ಮೊನ್ನೆ ವೀಡಿಯೋದಲ್ಲಿ ನೋಡಿಬಿಟ್ಟು ಇವಾಗೆಲ್ಲ ದುಡ್ಡು ಹಾಕ್ಬಿಟ್ಟು ಕಳಿಸ್ತಾನೆ ಅಂದ ತಕ್ಷಣ ನಂಬಕ್ಕೂ ಹೋಗ್ಬೇಡಿ. ಸೊ ಅದು ನಿಮಗೆ ಪ್ರಾಬ್ಲಿ ಕೈ ಕೊಡೋದು ಚಾನ್ಸಸ್ ಇದೆ. ಸೊ ಇದು ಏನು ಹೇಳ್ತಾ, ಸೊ CNG ವೆಹಿಕಲ್ ತೊಗೊಳ್ಳಿ, EV ವೆಹಿಕಲ್ ತೊಗೊಳ್ಳಿ, ಪೆಟ್ರೋಲ್ ತೊಗೊಳ್ಳಿ, ಡೀಸೆಲ್ ತೊಗೊಳ್ಳಿ, ದಟ್ಸ್ ಯುವರ್ ವಿಶ್. ಏನೇ ತೊಗೊಂಡ್ರೂ ಕೂಡ ಅಲ್ಟಿಮೇಟ್ಲಿ ಪ್ರತಿಯೊಂದೂ ಕೂಡ ಚೆಕ್ ಮಾಡಿ. ಒಂದು ದಿವಸ ಎಕ್ಸ್ಟ್ರಾ ಹೋದರೂ ಪರವಾಗಿಲ್ಲ, ಏನು ಹೇಳಿ, ಒಂದು ದಿವಸ ಎಕ್ಸ್ಟ್ರಾ ಹೋದರೂ ಪರವಾಗಿಲ್ಲ, ನೀಟಾಗೆ ಚೆಕ್ ಮಾಡಿ 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 ತೊಗೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಟೋಪಿ ಹಾಕ್ಸ್ಕೋಬೇಕಾಗತ್ತೆ. ಇದು ಕೇವಲ ಡೆಲ್ಲಿಗೆ ಮಾತ್ರ, ಕಲ್ಕತ್ತಾಗೆ ಮಾತ್ರ ಅಥವಾ ಹರಿಯಾಣಗೆ ಮಾತ್ರ ಸೀಮಿತ ಅಲ್ಲ. ಆಲ್ ಓವರ್ ಇಂಡಿಯಾ, ಇನ್ಕ್ಲೂಡಿಂಗ್ ನಮ್ಮ ಮನೆ ಪಕ್ಕದಲ್ಲಿರುವಂಥ ಶಾಪ್ನೂ ಸೇರಿಸಿ ನಾನು ಹೇಳ್ತಾ ಇರೋದು. ಯಾಕಂದರೆ ಮೋಸ ಮಾಡುವಂಥವ್ರು ಅನ್ನೋದಕ್ಕಿಂತ ಮೋಸ ಹೋಗುವವರ ಸಂಖ್ಯೆ ಜಾಸ್ತಿ ಆಗ್ತದೆ, ಬಕ್ರಾಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸೊ ಹಂಗಾಗಿ ಈ ದುಡ್ಡು ಅನ್ನೋದು ಒಂದು ಪಾಯಿಂಟ್ ಆಗಬಾರ್ದು. ಇಲ್ಲಿ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಪಾಯಿಂಟ್ ಆಗಬೇಕು. ನಿಮಗೆ ಗಾಡಿ ನಾನು 10,000 15,000 ಜಾಸ್ತಿ ಕೊಟ್ಟಿದ್ರು ಅದು ಮ್ಯಾಟ್ರ್ ಆಗಲ್ಲ, ಯಾಕಂದ್ರೆ ಅದು ತಿಂದ್ಬಿಡ್ತೀವಿ, ಖರ್ಚಾಗ್ಬಿಡ್ತೀವಿ, ಅದು ಪ್ರಾಬ್ಲಮ್ ಅಲ್ಲ. ಬಟ್ ಆ ಗಾಡಿ ನಿಮ್ಮಲ್ಲಿ ತುಂಬ ದಿವಸ ಇರುತ್ತೆ. ಆ ಗಾಡಿ ನೋಡಿದಾಗೆಲ್ಲ ನಿಮ್ಗೆ ಅದು ಬೇಜಾರು ಕಾಡಬಾರ್ದು. ಈಗ ಆ ವ್ಯಕ್ತಿಗೆ ಅಯ್ಯೋ CNG ಡೂಪ್ಲಿಕೇಟ್ ಹಾಕ್ಬಿಟ್ಟಿದ್ದಾನಲ್ಲ, ಡೂಪ್ಲಿಕೇಟ್ ಸರ್ಟಿಫಿಕೇಷನ್ ಒಂದು ತಲೆ ಕೂತ್ಕೊಂಡ್ಬಿಟ್ಟು ಗಾಡಿ ಅಷ್ಟು ಚೆನ್ನಾಗಿದೆ, ಅದು ಬಿಟ್ಟು ಬೇರೆ ಎಲ್ಲ ಸೂಪರಾಗಿದೆ, ಬಟ್ ಅವ್ನಿಗೆ ಅದು ತಲೆಯಲ್ಲಿ ಹೋಗಲ್ಲ. ಯಾವಾಗಲೂ ನೆಗೆಟಿವೇ ಜಾಸ್ತಿ ತಲೆ ಕೂತ್ಕೊಳ್ತಾರೆ. ಅಯ್ಯೋ CNG ಇಲ್ಲಿ ಮೋಸ ಹೊರಟದೆ, CNG ಇಲ್ಲಿ ಮೋಸ ಹೊರಟದೆ, CNG ಇಲ್ಲಿ ಮೋಸ ಹೊರಟದೆ, ಇದೇ ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಈ ಎಲ್ಲ ವಿಡಿಯೋಗಳು ಮಾಡಿರೋ ಉದ್ದೇಶಗಳೇ ಈ ಥರ ಜನ ಎಚ್ಚೆತ್ಕೊಳ್ಳಿ ಅಂತ. ಥ್ಯಾಂಕ್ ಯು ಸೊ ಮಚ್. नमस्ते सर जी, इधर कर्नाटका में हर 3 साल के एक बार ये टैंक का टेस्टिंग होता है और सर्टिफिकेट भी देता है वो लोग. उनका लैपटॉप में और कंपनी में ये टाइप नहीं हुआ करके बता रहा है. ये नेल्सन कंपनी का फिटेड करे सो मुझे थोड़ा सर्टिफिकेट चाहिए था, प्लीज मुझे दे दो ना. मैडम जी इधर RTO में इजी ट्रांसपोर्ट हो जाएगा ना? वो फिटेड का CNG का कुछ इधर प्रॉब्लम नहीं आएगा ना? कंपनी फिटेड नहीं है सर, बाहर से फिट करवाई हुई है CNG, सीक्वेंशियल CNG फिटेड है, मतलब सबसे महंगे वाला है, बट हाँ आउटसाइड है. सर कंटेनर वाले का ना कॉल आ रहा है, कंटेनर पूरा रेडी है, आपकी गाड़ी बस लगनी है अंदर और एक गाड़ी और रह गई है वो लगनी है, तो एक बार जरा उससे बात कर लीजिए और पेमेंट का हमें बता दीजिए. हमारी तरफ से पेपर सब हमने रेडी कर दिए. सर अपना एड्रेस शेयर कर दो, कोरियर निकाल दूंगा. ओरिजिनल RC है और NOC 28 नंबर फार्म.